ನಮ್ಮ ರೆಗ್ಯುಲರ್ ಆಗಿ ನಾವೇನ್ ನಮ್ಮ ಹತ್ರ ರೆಗ್ಯುಲರ್ ಬೆಳೆವು ಬಡಿಬೇಕು. ಈ ತರ ಮಾಡಿದ್ರೆ ಉಚ್ಚ ಬಿಡ್ತವೆ. ಇಷ್ಟು ಈ ಕ್ಲೀನ್ ಪ್ರಾಡಕ್ಟ್ ಬರ್ತದೆ. ಇದ್ರದ್ದು 80% to 90% ಡಿಸ್ಪರ್ಸಿಬಲ್ ರೇಟ್ ಅಂತೀವಿ ಅದಕ್ಕೆ. ಈ ತರ ಇದನ್ನ ಮತ್ತೆ ಗೊನೆ ಬರಲ್ಲ ಗೊನೆ ಕ್ಲಿಯರ್ ಆಗಿ ಬರ್ತವೆ. ಇದು ಬೆಲ್ಲ ಜೊತೆನೂ ತಿನ್ಬೋದ್ರಿ, ಹಾ ರೀ, ಶೇಂಗಾದ ಹಿಂಡಿ ಜೊತೆನೂ ತಿನ್ಬೋದ್ರಿ, ದಪಟ್ಟಿ ಮಾಡ್ಕೊಂಡ್ ತಿನ್ಬೋದ್ರಿ, ಹುಗ್ಗಿ ಮಾಡ್ಕೊಂಡ್ ಬಿ ತಿನ್ಬೋದ್ರಿ. ಇದ್ರೊಳಗ ಹುಗ್ಗಿನೂ ಮಾಡ್ತೀರಿ? ಹುಗ್ಗಿನ ಮಾಡ್ತೀವ್ರಿ. ಹಂಗೆ ಹಸಿದು ತಿನ್ಬೋದು, ಹುರ್ಕೊಂಡ್ನು ತಿನ್ಬೋದು. ನಾವೆಲ್ಲ ಸಣ್ಣ ಮಕ್ಳಿಗೆಲ್ಲ ಏನ್ ಮಾಡ್ತೀವಿ ನಾವು ಇವತ್ತಿನ ಜನರೇಷನ್ ದಾಗ ಜಂಕ್ ಫುಡ್ಸ್ ಲೈಕ್ ಪಾನಿಪುರಿ ಮತ್ತೆ ಗೋಬಿ ಅಂತೆ ನೂಡಲ್ಸ್ ಪಿಜ್ಜಾ ಎಲ್ಲಾ ತಿನ್ನಿಸ್ತಿದೀವಿ. ಬಟ್ ಅದಕ್ಕಿಂತ ಇದು ಈ ಸೀಸನ್ ನಾಗ ಏನ್ ಸಿಗುತ್ತೆ ನಮ್ದು ಸಿಹಿ ತೆನೆಯನ್ನ ಈ ಸೀಸನ್ ನಾಗ ಅವ್ರಿಗೆ ತಿನ್ಸಿದ್ರೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇದು ಆರೋಗ್ಯಕರವಾಗಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಮತ್ತೊಮ್ಮೆ ಉಲ್ಲಾಸ್ ದೇಶಪಾಂಡೆ ಸರ್ ಅವರ ಜೋಳದ ಹೊಲಕ್ಕೆ ಬಂದಿದ್ದೀವಿ. ಕಳೆದ ಬಾರಿ ಇವರು ಬಿತ್ತನೆ ಮಾಡ್ತಿರ್ಬೇಕಾದ್ರೆ ಸಿಹಿ ತೆನೆ ಜೋಳದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸುಮಾರು ಜನ ಇಷ್ಟಪಟ್ರಿ ಮತ್ತು ಯಾವ ರೀತಿ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ, ಅದನ್ನು ಯಾವ ರೀತಿ ಮಾರಾಟ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ಅಂತ ಮತ್ತೊಮ್ಮೆ ಬಂದಿದ್ದೀವಿ. ಸಾಮಾನ್ಯವಾಗಿ ಈ ವರ್ಷ ಮಳೆ ಏರುಪೇರಾಗಿ ವಾತಾವರಣ ಏರುಪೇರಾಗಿ ಹಲವಾರು ಬೆಳೆಗಳು ಲಾಸ್ ಆಗಿದ್ದಾವೆ. ಆದರೆ ಇವರ ಬೆಳೆ ಒಂದು ರೀತಿಯಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾವೆ. ಇದಕ್ಕೆಲ್ಲ ಏನು ಕಾರಣ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ಮತ್ತೊಮ್ಮೆ ನಮ್ಮ ರೈತರಿಗೆ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಉಲ್ಲಾಸ್ ದೇಶಪಾಂಡೆ ಅಂತ ಹೇಳಿ, ಕಾಳಗಿ ತಾಲೂಕು, ಗುಲ್ಬರ್ಗ ಜಿಲ್ಲೆ. ನಮ್ದು ಮೂಲತಃ ಟೇಂಗ್ಳಿ ಗ್ರಾಮ. ನಾವಿಲ್ಲಿ ಸಾವಯವ ರೀತಿಯಲ್ಲಿ ಜೋಳ ಸೀತನೆಯನ್ನು ಬೆಳಿತಾ ಇದ್ದೀವಿ ಸರ್. ಈಗ 20 ಎಕರೆಯಲ್ಲಿ ಸೀತನೆ ಜೋಳ ಬೆಳೆದಿದ್ರಿ. ಕಳೆದ ಬಾರಿ ಇದ್ರ ಬಗ್ಗೆ ಮಾಹಿತಿ ನೀಡಿದ್ರಿ. ಈ ವರ್ಷ ಸುಮಾರು ವಾತಾವರಣ ಏರುಪೇರಾಗಿ ಹಲವಾರು ನಮ್ಮ ಭಾಗದ ಪ್ರಸಿದ್ಧಿಯಾದಂಥ ತೊಗರಿ ಬೆಳೆನೆ ಅಲ್ಲಿ ಬಹಳಷ್ಟು % ಲಾಸ್ ಆಗಿದೆ. ಅಂಥದ್ರಲ್ಲಿ ಈ ಜೋಳನ ಇಷ್ಟು ಚೆನ್ನಾಗಿ ಕಾಪಾಡ್ಕೊಂಡ್ ಬಂದ್ರಿ. ಇದಕ್ಕೆ ಏನು ಕಾರಣ, ಯಾವ ತರ ಮೇಂಟೈನ್ ಮಾಡಿದ್ರಿ? ಮೂಲ ಕಾರಣ ಅಂದ್ರೆ ನಾ ಹೇಳಿದಾಗೆ ನಾನೊಬ್ಬ ಅಧಿಕೃತ ಅಂದ್ರೆ ಪ್ರಮಾಣೀಕೃತ ಸಾವಯವ ಕೃಷಿಕ ಇರೋದ್ರಿಂದ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ನಿಮಗೆ ಯಾವಾಗಲೂ ನೀವು ನೇಚರ್ ಫ್ರೆಂಡ್ಲಿ ಇರ್ತೀರಿ. ನೇಚರ್ ಏನೋ ವೇರಿಯೇಷನ್ ಆದ್ರೂ ನಿಮ್ಗೆ ಸಸ್ಟೈನ್ ಮಾಡೋ ಕೆಪಾಸಿಟಿ ಇರ್ತದೆ, ಬಿಕಾಸ್ ಯು ಆರ್ ಗೋಯಿಂಗ್ ಥ್ರೂ ನೇಚರ್. ಹಿಂಗಾಗಿ ನೀವು ನೋಡ್ಬೋದು ಈ ಸಲ ನಮ್ಮ ಜೋಳದಲ್ಲಿ ಬಹಳ ನಮಗೆ ಮೇಜರ್ ಎಫೆಕ್ಟ್ ಆಗಿಲ್ಲ. ಸ್ವಲ್ಪ ಆಗಿದೆ, ಇಲ್ಲ ಅಂತಿಲ್ಲ, ಮೇಜರ್ ಎಫೆಕ್ಟ್ ಆಗಿಲ್ಲ. 80% ನಂದು ಈಲ್ಡ್ ಬಂದಿದೆ. ಕೆಲವರು 50-60% ಲಾಸ್ ಆಗಿದೆ. ಹೌದು. ಇದಕ್ಕೆಲ್ಲ ಕಾರಣ ಅಂದ್ರೆ ಒಂದೇ ಒಂದು, ನನ್ನ ಸಾವಯವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸರ್, ಈಗ ಎಷ್ಟು ಬಿತ್ತನೆ ಮಾಡಿದ ಎಷ್ಟು ದಿನಕ್ಕೆ ಹಾರ್ವೆಸ್ಟಿಂಗ್ ಬಂದಿದೆ? ಹೌದು, ಬಿತ್ತನೆ ಮಾಡಿ ನಾನು ಲಾಸ್ಟ್ ವಿಡಿಯೋ ಹೇಳಿದಂಗೆ 110 ರಿಂದ 120 ದಿವಸದಲ್ಲಿ ಬರ್ತದೆ. ಯಾವ ಬೆದಿಯಲ್ಲಿ ಬಿತ್ತೀವಿ ಅದು 90 ದಿವಸಕ್ಕೆ ಬರ್ತದೆ. ಈಗ ನಾನು ಸ್ಟೇಜ್ ವೈಸ್ ಇವತ್ತು 20 ಸ್ಟೇಜಲ್ಲಿ ಬಿತ್ತಿದ್ದೀನಿ. ಈಗ ಆಲ್ರೆಡಿ ಒಂದ್ ಎಕರೆ ಹಾರ್ವೆಸ್ಟಿಂಗ್ ಆಗಿದೆ ನಂದು. ಈಗ ಮತ್ತೆ ಕಂಟಿನ್ಯೂ ಇರ್ತದೆ. ಮಾರ್ಚ್ ಫಸ್ಟ್ ವೀಕ್ ವರೆಗೂ ನಾನು ಸೀತನಿ ಕೊಡ್ತೇನೆ. ಇವರು 20 ಎಕರೆಯಲ್ಲಿ ಈ ಸಿಹಿ ತೆನೆ ಜೋಳನ ಬಿತ್ತಿದ್ದಾರೆ. ಇವರು ಬಿತ್ತಬೇಕಾದ್ರೆ ಪ್ಲಾನ್ ಮಾಡಿ ವಾರಕ್ಕೆ 1 ಎಕರೆ ಅಂತೆ ಬಿತ್ತನೆ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ನಮಗೆ ಹಾರ್ವೆಸ್ಟಿಂಗ್ ಟೈಮು ಜಾಸ್ತಿ ಸಿಗ್ತದೆ. ಯಾಕಂದರೆ ಇದನ್ನು ಸ್ಟೋರ್ ಮಾಡಿಟ್ಟು ಮಾರಾಟ ಮಾಡೋಕ್ಕಾಗೋದಿಲ್ಲ. ಈ ಸಿಹಿ ತೆನೆ ಅಂದರೆ ಹಸಿ ಕಾಳುಗಳನ್ನೇ ಮಾರಾಟ ಮಾಡ್ಬೇಕು. ಹಾಗಾಗಿ ಹಾರ್ವೆಸ್ಟಿಂಗ್ ಪೀರಿಯಡ್ ಜಾಸ್ತಿ ಆದಾಗ ಈ ಮಾರಾಟ ಮಾಡಲಿಕ್ಕೂ ಈಸಿ ಆಗ್ತದೆ. ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್, ವಿಶೇಷವಾಗಿ ಈ ವರ್ಷ ಇದಕ್ಕೆ ಮಾರ್ಕೆಟಿಂಗ್ ಯಾವ ಥರ ಇದೆ? ರೆಗ್ಯುಲರ್ ಮಾಡ್ದಂಗೆ ಈ ಸಲ ಕೂಡ ನಂದು 1 to 1 ಅಂದರೆ ಕಸ್ಟಮರ್ಗೆ ಡೈರೆಕ್ಟ್ ಕೊಡ್ತೀನಿ ನಾನು. ನನಗೆ ಆಲ್ಮೋಸ್ಟ್ ಎಲ್ಲರಿಗೆ ಸೋಷಿಯಲ್ ಮೀಡಿಯಾ ಥ್ರೂ 3-4 ವರ್ಷ ಮಾಡಿದ ಎಲ್ಲರಿಗೂ ಗೊತ್ತಿದೆ. ಹಿಂಗಾಗಿ ರೆಗ್ಯುಲರ್ ಆಗಿ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಮತ್ತೆ ಎಲ್ಲ ಕೆಲವೊಂದು ಈಗ ಒಂದು 8 ರಿಂದ 10 ಔಟ್ಲೆಟ್ ಮಾಡಿದ್ವಿ. ಬೆಳಿಗ್ಗೆ ಈಗ ಯಾರು ಜನ ವಾಕಿಂಗ್ ಹೋಗ್ತಾರಲ್ಲ ಗಾರ್ಡನ್ ಅಲ್ಲಿ, ಐವನ್ ಶಾಹಿಯಲ್ಲಿ, ಅಂದ್ರೆ ಯಾರು ಹೆಲ್ತ್ ಕಾನ್ಶಿಯಸ್ ಇರ್ತಾರೋ ಆ ಆಡಿಯನ್ಸ್ ನಾವು ಟಾರ್ಗೆಟ್ ಮಾಡ್ತೀವಿ. ಪ್ಲಸ್ ನಮ್ಮ ಮನೇಲಿ ಕೂಡ ನಾವು ಹೋಗ್ತಿದೆ. ಮತ್ತು ಕೆಲವೊಂದು ಪ್ರಸಿದ್ಧಿ ಮಾಲ್ಗಳು, ಸ್ವದೇಶಿ ಮಾಲು ಮತ್ತು ಯಾವ ಮಾಲ್ಗಳು ಕೂಡ ಅವೈಲೇಬಲ್ ಇದೆ. ಹೀಗಾಗಿ ಸ್ವಲ್ಪ ಈ ಸಲ ಒಂದು 10 ಕೌಂಟರ್ ಓಪನ್ ಮಾಡೋದ್ರಿಂದ ಮಾರ್ಕೆಟ್ ಜಾಸ್ತಿ ಆಗಿದೆ. ಸರ್, ಈ ಸೀತನೆ ಜೋಳ ಬೆಳೆಯೋದ್ರಿಂದ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದವು ಅಂತ ಕೇಳ್ಪಟ್ಟು, ಎಲ್ಲೆಲ್ಲಿ ಪ್ರಶಸ್ತಿಗಳು ಬಂದು ಯಾವ ಥರ ಅನಿಸ್ತದೆ ನಿಮಗೆ? ಇಲ್ಲ, ಅದು ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇದರಿಂದ ನಂದು ಮತ್ತು ನಮ್ಮ ಮನೆಯವರದೆಲ್ಲ ಕೋಆಪರೇಷನ್ ಲಾಸ್ಟ್ ಇಯರ್ ಸಿರಿಧಾನ್ಯ ಮೇಳ ಇದ್ದಾಗ ಅದರಿಂದ ನಮ್ಮ ಮಿಸಸ್ ಅವರಿಗೆ CM ಸಿದ್ದರಾಮಯ್ಯ ಅವರಿಂದ ಅವಾರ್ಡ್ ಕೂಡ ಆಯಿತು. ನನಗೂ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಆಗಿದೆ. ಅಂದರೆ ಇದ್ರ ಅಡ್ವಾಂಟೇಜ್ ಏನಂದರೆ ಇದರಿಂದ ಎಲ್ಲರೂ ಲೈಕ್ ಮಾಡ್ತಿದ್ದಾರೆ. ಪಿನ್ ಟು ಪಿ ಅನ್ನೋ ಅಂದಂಗೆ ಆಫೀಸರ್ಸು ಮತ್ತು ಎಲ್ಲ ಕಾಮನ್ ಮ್ಯಾನ್ಸು. ನಾನೇನು ಮಾಡ್ತೀನಿ, ಪ್ರೈಸ್ ಫಿಕ್ಸ್ ಇಡ್ತೀನಿ. 250 rupees kg ಪರ್ kg. ಎಲ್ಲ ಮಾರ್ಕೆಟಲ್ಲಿ ಮಾಡ್ತಾರೆ 400-500 ಮಾಡ್ತಾರೆ. ಈ ಎಳ್ಳಮಸಿ ಬಂತು, ಸಂಡೇ ಬಂತು, ವೀಕೆಂಡ್ ಬಂತು, ಅಥವಾ ಕ್ರಿಸ್ಮಸ್ ಬಂತು, ನಾನು ಜಾಸ್ತಿ ಮಾಡಲ್ಲ. ಬಿಕಾಸ್ ನಂದು ಡೈರೆಕ್ಟ್ ಇರೋದ್ರೆ ನಾನು ಒಂದೇ ರೇಟ್ ಇರ್ತದೆ. ಹೀಗಾಗಿ ನಂದು ಎಲ್ಲ ಜನ ಲೈಕ್ ಮಾಡ್ತಾರೆ. ನನಗೆ ಲಾಸ್ಟ್ ಒಂದು 3-4 ಡೇಸ್ ಹಿಂದ್ಗಡೆ ನಮ್ಮ ಕೃಷಿ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಸರ್ ಜೊತೆ ಮಾತಾಡಿದಾಗ ಅವರು DC ಮೇಡಮ್ ಅವರಿಗೆ
ನೀವು ಯಾಕೆ ಕೊಡಬೇಡ ಅಂದಾಗ ಡಿ ಸಿ ಮೇಡಮ್ ಅವರಿಗೆ ನಾನು ಕೊಟ್ಟೆ ಸಿಟ್ನಿ, ಸಿ ವಾಸ್ ವೆರಿ ಹ್ಯಾಪಿ. ಅವ್ರು ತುಂಬ ಖುಷಿ ಪಟ್ಟರು. ನಾನು ಫಸ್ಟ್ ಟೈಮ್ ತಿಂದಿದ್ದೀನಿ, ನಮ್ಮ ಹೊಲಕ್ಕೆ ಬರ್ತೀನಿ ಕೂಡ ಅಂದ್ರು ಅವರು. ನಮ್ಗೆ ಹೀಗಾಗಿ ಇದೊಂದು ಎಲ್ಲ ಕಡೆ ಒಂದು ಪೆನೆಟ್ರೇಟ್ ಆಗ್ತಿದೆ. ಇದು ಮೀಟು ಅಂದರೆ ಕಾಮನ್ ಪ್ರಾಡಕ್ಟ್ ಅಲ್ಲ, ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಜನರಿಗೆ ಈಗ ಅರ್ಥ ಆಗಿದೆ. ಹೀಗಾಗಿ ನನಗೆ ಒಂದು ಬೆಳೆಯೋದ್ರಲ್ಲಿ ಚಾಲೆಂಜಿಂಗ್ ಇದೆ. ಸರ್ ವಿಶೇಷವಾಗಿ ಶೀತೆನೆಗೋಸ್ಕರನೇ ಬೇರೆ ಬೀಜಗಳು ಸಿಗ್ತವೆ, ರೆಗ್ಯುಲರ್ ಜೋಳ ಬೆಳಿತೀರಿ ಸರ್? ಇಲ್ಲ, ಇದು ಬೇರೆ ಗುಜರಾತ್ ತರಿಸಿದ ಸುರುತಿ ಅಂತ ಇದು ಬರ್ತದೆ. ಇದು ಸ್ಪೆಷಾಲಿಟಿ ಏನಂದ್ರೆ ತೋರಿಸ್ತೀನಿ. ಇದು ಏನು ತೆನಿ ಇರ್ತದೆ, ಈ ತರ ಮಾಡಿಬಿಟ್ರೆ ಕೈಲಿ ಉಚ್ಚಿ ಬಿಡ್ತಾವೆ. ಜಾಸ್ತಿ ಕಷ್ಟಪಡೋ ಅವಸರ ಇಲ್ಲ. ನೀವು ನಮ್ಮ ರೆಗ್ಯುಲರ್ ಆಗಿ ನಮ್ಮ ಹತ್ರ ರೆಗ್ಯುಲರ್ ಬೆಳೆವು ಬಡಿಬೇಕು. ಈ ತರ ಮಾಡಿದ್ರೆ ಉಚ್ಚಿ ಬಿಡ್ತವೆ. ಇಷ್ಟು ಈ ಕ್ಲೀನ್ ಪ್ರಾಡಕ್ಟ್ ಬರ್ತದೆ. ಇದ್ರದ್ದು 80% to 90% ಡಿಸ್ಪರ್ಸಿಬಲ್ ರೇಟ್ ಅಂತೀವಿ. ಈ ತರ ಇದನ್ನ ಮತ್ತೆ ಗೊನೆ ಬರಲ್ಲ, ಗೊನೆ ಕ್ಲಿಯರ್ ಆಗಿ ಬರ್ತವೆ. ಇದನ್ನ ನಮ್ಮಲ್ಲಿ ಕೆಲಸಗಾರರು ಇರ್ತಾರೆ, ಅವ್ರು ಇದನ್ನ ಟ್ರೆಡಿಷನಲ್ ವೇದ ಕೈಲಿ ಮಾಡ್ಕೊಂಡು ಮರದಿಂದ ಕೇರಿ ಕ್ಲೀನ್ ಮಾಡಿ. ಸರ್ ಯಾವ ತರ ಶೆಡ್ಯೂಲ್ಡ್ ಇಟ್ಕೊಂಡ್ರಿ? ಎಷ್ಟೆಷ್ಟು ಹಾರ್ವೆಸ್ಟಿಂಗ್ ಮಾಡ್ತೀರಿ ಒಂದ್ ದಿನಕ್ಕೆ? ಯಾವ್ಯಾವ ಟೈಮಲ್ಲಿ ಇದು ಪ್ಯಾಕಿಂಗ್ ಮಾಡ್ತೀರಿ? ಪರ್ ಡೇ ಅಂದ್ರೆ ನಮ್ದು ಈಗ ಗುಲ್ಬರ್ಗ, ನಾನು ಮಾರ್ಕೆಟಿಂಗ್ ಇಲ್ಲಿ ಊರಲ್ಲಿ ಇಲ್ಲಿಂದ ಗುಲ್ಬರ್ಗ ಬರ್ತದೆ. ಸಾಯಂಕಾಲ ಮತ್ತೆ ಬೆಳಿಗ್ಗೆ ಎರಡು ಲಾಟ್ ಬರ್ತವೆ. ಸಾಯಂಕಾಲ ಈಗ 5 ಗಂಟೆಗೆ ಒಂದು ಹೋಗ್ತವೆ, ಮುಂಜಾನೆ 9 ಗಂಟೆಗೆ ಹೋಗ್ತವೆ. ಇದನ್ನ 20 kg ಪ್ಯಾಕ್ ಮಾಡಿ ಗುಲ್ಬರ್ಗ ಒಯ್ದು ಅಲ್ಲಿಂದ ½ kg ಪ್ಯಾಕ್ ಮಾಡಿ ಅಲ್ಲಿಂದ ಗುಲ್ಬರ್ಗ ಎಲ್ಲ ಕಡೆ ½ kg ಪ್ಯಾಕಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಈಗ ಪ್ರತಿದಿನ ಎಷ್ಟು ಕೆಜಿ ಹಾರ್ವೆಸ್ಟಿಂಗ್ ಆಗ್ತದೆ? ಪ್ರತಿದಿನ 80 ರಿಂದ 1 ಕ್ವಿಂಟಲ್. ಪ್ರತಿದಿನ 1 ಕ್ವಿಂಟಲ್ ನಿಯರ್ಲಿ 1 ಕ್ವಿಂಟಲ್, ಒಂದು 5-10 ಕಿಲೋ ಹೆಚ್ಚು ಕಮ್ಮಿ ಆಗ್ತದೆ. ಮುಂಜಾನೆ ಸ್ವಲ್ಪ ಮಂಜು ತಂದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಬೀಜ ಉಚ್ಚಂಗಿಲ್ಲ, ಬಿಸಿಲು ಚಲೋ ಜಲ್ದಿ ಬರ್ತಾವ, ಡಿಪೆಂಡ್ ಆಗ. ಬಟ್ ಎವರೇಜ್ 80 to 90 kg ಪರ್ ಡೇ ಬರ್ತದೆ. ಅದನ್ನ ಅರ್ಧ ಕೆಜಿ ಪ್ಯಾಕಿಂಗ್ ಮಾಡಿ ಅರ್ಧ ಕೆಜಿ ಪ್ಯಾಕೆಟ್ ಮಾಡಿ ಅದು ನಂದು ಡೈಲಿ ಗುಲ್ಬರ್ಗಲ್ಲಿ 1 ಕ್ವಿಂಟಲ್ ಮೇಲೆ ವ್ಯಾಪಾರ ಇದೆ. ಪ್ರತಿದಿನ ಕಮ್ಮಿ ಬೀಳ್ತಾವ ನಂಗೆ ದಿಲ್ಲಿ 8-10 ಕಿಲೋ. ಈಗ ಇದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ದಿನದವರೆಗೂ ನೀವು ಇದು ನಡೀತದೆ ಸರ್? ಇದು ನಾ ಹೇಳ್ದಂಗೆ ಆಗಸ್ಟ್ 15 ಬಿತ್ತಿರೋದ್ರಿಂದ ಈಗ ನಾನು ಡಿಸೆಂಬರ್ 10ಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ಚ್ ಫಸ್ಟ್ ವೀಕ್ ವರೆಗೆ ಕೊಡ್ತೀನಿ. ಮಾರ್ಚ್ 7-8 ತಾರೀಕುವರೆಗೆ ಬರ್ತಾವೆ. 4 ತಿಂಗಳವರೆಗೂ 90 ಡೇಸ್ ಕಂಟಿನ್ಯೂ ಬರ್ತಾವೆ. 1 ಎಕರೆ ನಮ್ಗೆ 5 ರಿಂದ 6 ದಿವಸ ಹಾರ್ವೆಸ್ಟ್ ಆಗ್ತದೆ. 16 ತೆನಿ ನಾವು ಕ್ರಶ್ ಮಾಡಿದಾಗ 1 ಕಿಲೋ ಬರ್ತಾವ. 1 ಎಕರೆಗೆ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ 23,000 ತೆನಿ ಬರ್ತಾವ. ಅಂದ್ರೆ 1 ಎಕರೆಕ ಅಂದಾಜು 3 ರಿಂದ 4 ಕ್ವಿಂಟಲ್. ಸ್ವಲ್ಪ ಹಕ್ಕಿ ತಿಂತಾವ, ಸ್ವಲ್ಪ ವೇರಿಯೇಷನ್ ಇರ್ತದೆ. ಸ್ವಲ್ಪ ಪೆರಿಷಬಲ್ ಇರೋದ್ರಿಂದ ಕರೆಕ್ಟ್ ಮೇಂಟೈನ್ ಮಾಡಬೇಕು. 4 ಕ್ವಿಂಟಲ್ ಎವರೇಜ್ ಬರ್ತದೆ ಎಲ್ಲ ಹೋಗಿ. ಮತ್ತೆ ಇವು ಏನು ನಾವು ತೆನಿ ಅಂತೀವಲ್ಲ, ಇದು ಬಹಳ ಪೌಷ್ಟಿಕ. ನಮ್ಮ ಸ್ವಂತ ದನಗಳಿದಾವ, ಅವಕ್ಕೆಲ್ಲ ಹಾಕಿಬಿಡ್ತೀವಿ, ಅವು ತಿಂತಾವ. ದೇ ಎಂಜಾಯ್ ಇಟ್. ಇದರಲ್ಲೆಲ್ಲ ಪೌಷ್ಟಿಕ ಆಹಾರ ಇರ್ತದೆ. ಹೀಗಾಗಿ ನಮ್ಮ ದನಗಳು ಆಕಳು ಇದರಲ್ಲಿ ಯಾವುದೂ ವೇಸ್ಟ್ ಇಲ್ಲ. ಸಾಮಾನ್ಯವಾಗಿ ಜೋಳದ ಕಣಿಕೆ ಅಂದರೆ ದನಗಳಿಗೆ ತುಂಬ ಇಷ್ಟ. ಅದರಲ್ಲೂ ಇವರು ಇಲ್ಲಿ ಪ್ರೊಸೆಸಿಂಗ್ ಮಾಡಿದ್ಮೇಲೆ ಎಷ್ಟೇ ನೀಟಾಗಿ ಮಾಡಿದ್ರೂ ಕೂಡ ಸ್ವಲ್ಪನಾದರೂ ಕಾಳುಗಳು ಉಳಿತಾ ಇರ್ತವೆ. ಈ ರೀತಿ ಉಳಿದಿರೋ ಕಾಳುಗಳು ದನಗಳು ಇಷ್ಟಪಟ್ಟು ತಿಂತವೆ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಆಗ್ತವೆ. ಇದರಲ್ಲಿ ವೇಸ್ಟ್ ಆಗೋದು ಯಾವುದೂ ಇಲ್ಲ. ನಾವು ಈ ಸೀತೆನೆ ಜೋಳನ ಮಾರಾಟ ಮಾಡ್ಬೋದು. ಅದಾದಮೇಲೆ ಕಣಿಕೆ ನಮ್ಮ ದನಕ್ಕೆ ಬರ್ತದೆ. ಅದ್ರ ಜೊತೆಗೆ ಈ ಆಲ್ದೇನೆ ಇರುವಂಥ ತೆನೆಗಳು ಕೂಡ ನಮ್ಮ ದನಗಳಿಗೆ ಒಂದು ಉತ್ಕೃಷ್ಟವಾದಂಥ ಆಹಾರ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ರೀತಿಯಲ್ಲಿಯೂ ನಾವು ಇದರ ಉಪಯೋಗನ ಪಡಿಬೋದು. ಇಂಥ ವಿಶೇಷವಾದಂಥ ಕೆಲಸನ ಸರ್ ಅವ್ರು ಮಾಡ್ತಾ ಇದ್ದಾರೆ. 8-10 ಜನ ಲೇಬರ್ಗೆ ಕೆಲಸ ಕೊಟ್ಟಂತ ರೌಂಡ್ ದ ಕ್ಲಾಕ್ ಅಂದ್ರೆ ಕಂಟಿನ್ಯೂ 3 ದಿನ ಕೆಲಸ ಇರ್ತದೆ. ಆದ್ರೆ ಅವ್ರು ಯಾರು 50 ವರ್ಷ ಮೇಲೆ ಇದಾರೆ, ಅವ್ರಿಗೆ ಏನ್ ಕೆಲಸ ಆಗಲ್ಲ, ಬಂದು ಅವ್ರ ಎಲ್ಲ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಕೂತು ಅಂದ್ರೆ ಹಾರ್ಡ್ ವರ್ಕ್ ಬಾರದ ಕೆಲಸ. ಒಂದ್ ಇಬ್ಬರು ನಮ್ಮ ಮನಿ ಲೇಬರ್ ಇದಾರೆ. ಅವ್ರು ಈಗ ಇವ ಇದಾನ ಅಜೀಮ್ ಅಂತೇಳಿ, ಅವ್ನು ತೆನಿ ಕಟ್ ಮಾಡ್ತಾನೆ ಕೊಡ್ತಾನೆ, ಇವರೆಲ್ಲ ಮಾಡಿಬಿಡ್ತಾರೆ. ಸರ್ ವಿಶೇಷವಾಗಿ ಹಸಿಗೆ ಬರೀ ಏನು ಮಿಕ್ಸ್ ಮಾಡದೆ ತಿಂದ್ರೇನೆ ಒಂಥರ ಸಿಹಿ ಅಂಶ ಇದೆ. ಈ ಅಂಶ ಬರಕ್ ಕಾರಣ ಸರ್ ಈ ತಳಿ ಮಹತ್ವನೇ ಬೇಸಿಕಲಿ ಬೆಳೆಸೋ ಪದ್ಧತಿ ಇಲ್ಲ ಸರ್. ಇದು 50-50. ಒಂದು ತಳಿ ಮಹತ್ವ, ಇನ್ನೊಂದು ಅಂದ್ರೆ ನಮ್ಮ ಜಿಯೋಗ್ರಫಿಕಲ್ ಟ್ಯಾಗ್. ಅದೇ ನಮ್ಮ ಆಫೀಸರ್ ಹೇಳ್ದಂಗೆ ನಾವು ನಮ್ಮ ಭಾಗದಲ್ಲಿ ನಮ್ದು ಮಾಂದಂಡಿ ಜೋಳ ಏನು ಬೆಳಿತೀವಲ್ಲ, ನಮ್ಮಲ್ಲಿ ಕೆಳಗೆ ಲೈಮ್ ಇದೆ. ಲೈಮ್ ಅಂದ್ರೆ ಮಣ್ಣಿನಲ್ಲಿ ಸುಣ್ಣದ ಅಂಶ ಜಾಸ್ತಿ ಇರುತ್ತೆ. ಮಾಂದಂಡಿ ಜೋಳ ನಮ್ಮ ಭಾಗ ಜೋಳ ಬೆಳೆಯೋಕ್ಕೆ ನಮಗೊಂದು ಪ್ರಕೃತಿ ವರದಾನ ಅದ. ಪ್ಲಸ್ ನಾನು ಆರ್ಗ್ಯಾನಿಕ್ ಹೇಳ್ದಂಗೆ ಆರ್ಗ್ಯಾನಿಕ್ ಮಾಡೋದ್ರಿಂದ ನಂಗೆ ಹೊಸು ಕಲ್ತ. ಒಂದು ಬೀಜ, ಒಂದು ನಮ್ಮ ಪ್ರಕೃತಿ, 2 3 ನಮ್ಮ ಭೂಮಿ, 4 ನಮ್ಮ ಪ್ರಾಕ್ಟೀಸ್. ಅಂದ್ರೆ ನಾವು ಏನ್ ಮಾಡ್ತೀವಿ, ಜೋಳ ಒಂದು ಸ್ವಲ್ಪ ಸ್ಪೇಸಿಂಗ್ ಕೊಟ್ಟು ಮಾಡಿರ್ತೀನಿ, ಅದಕ್ಕೆ ಏರಿಯೇಷನ್ ಆಗ್ತದೆ ಮತ್ತು ಕರೆಕ್ಟ್ ಪಿಕ್ಕಿಂಗ್ ಅಪ್. ಇಷ್ಟ ಎಲ್ಲ ರೀತಿ ಮಾಡಿ ಒಂದು ಚಾಲೆಂಜಿಂಗ್ ಅದ. ಎಂಡ್ ಪ್ರಾಡಕ್ಟ್ ತರಬೇಕಾದ್ರೆ ಭಾಳ ಟಫ್ ಆಗ್ತದೆ. ಬಟ್ ನಾನು ಸಮ್ ಹೌ ಐ ಕುಡ್ ಏಬಲ್ ಟು ಮೇಕ್ ಇಟ್. 4 ವರ್ಷದ ಕಷ್ಟ. 4-5 ವರ್ಷದ ಕಷ್ಟ. ಸರ್ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಅಲ್ಲದೆ
ಬೇರೆ ಎಲ್ಲೆಲ್ಲಿ ನೀ ಶೀತಿನ ಜೋಳಗಳು order ಹೌದು ಬಂದಿವೆ ಈ ಸರ್? ಸಲ ಈಗ ನಿಮ್ಮ ಜೊತೆ ನಿಮ್ಮ ವಿಡಿಯೋ ಲಾಸ್ಟ್ ಟೈಮ್ ಮಾಡಿದಾಗ ಮತ್ತು RSS ಒಂದು ಪತ್ರಿಕೆ ಬಂದಿತ್ತು ಅಲ್ಲಿ ವಿಕ್ರಮ್ ಪತ್ರಿಕೆ ಅಲ್ಲಿ ಬಂದಾಗ ಸುಮಾರು ಜನರಿಗೆ ಮತ್ತು ಈಗ ಸೋಷಿಯಲ್ ಮೀಡಿಯಲ್ಲಿ ಅವೇರ್ನೆಸ್ ಆಗಿ ಸುಮಾರು ಜನ ಬೇರೆ ಬೇರೆ ಸ್ಟೇಟಿಂದ ಕೇಳಲಿಕ್ಕೆ ಬಟ್ ನಂಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಅಲ್ಲಿ ಕಳಿಸ್ಬೇಕಾದ್ರೆ ಟೈಮ್ ಜಾಸ್ತಿ ಇರ್ತದೆ, ಅದು ಹಾಳಾಗ್ತದೆ. ನನಗೆ ಗುಲ್ಬರ್ನಾಗೆ ಕಮ್ಮಿ ಬೀಳ್ತಾವೆ. ಲಕ್ಕೀಲಿ ಗುಲ್ಬರ್ನಾಗ ಡಿಮಾಂಡ್ ಭಾಳ ಅದ. ಕಲಬುರಗಿ ಜನರಿಗೆ ಭಾಳ ಸೀತ್ನಿ ಭಾಳ ಬೇಕಾಗ್ತದೆ. ಯಾಕೆ ಎಲ್ಲ ಹೊಲ ಮನಿ ಮಾರಿ ಗುಲ್ಬರ್ಗ ಶಿಫ್ಟ್ ಆಗ್ಯಾರ. ಹೌದು ಇಲ್ಲಿ ಇಂಡಸ್ಟ್ರಿ ಏನಿಲ್ಲ. ಸೊ ಅದು ಸೀತ್ನಿ ಪ್ಯಾಷನ್ ಏನದ, ಹಿಂಗಾಗಿ ಗುಲ್ಬರ್ನಾಗ ಚಲೋ ಮಾರ್ಕೆಟ್ ಅದ. ಈ ಬೆಂಗಳೂರಾಗ ಮತ್ತೆ 4 ಕೌಂಟರ್ ಸ್ಟಾರ್ಟ್ ಆಗ್ಯಾವ. ಬೆಂಗಳೂರಾಗ ಉತ್ತರ ಕರ್ನಾಟಕ ಏನು ಶಾಪ್ಸ್ ಅವಲ್ಲ, ಅಲ್ಲಿಗೆ ನಾನು ಈಗ ಸೀತ್ನಿ ಇವತ್ತಿಂದ ಕಳಿಸ್ಲಿಕ್ಕತ್ತೀನಿ. ಸೊ ಈ ನೆಕ್ಸ್ಟ್ ಈಗ ಒಂದು 2 ತಿಂಗಳು ಬೆಂಗಳೂರಿನಾಗೂ ಅವೈಲೇಬಲ್ ಆಗ್ತದೆ. ಬೆಂಗಳೂರಾಗ ಭಾಳ ಜನ ಸೀತ್ನಿ ಪ್ರಿಯರ್ ಇದ್ದಾರೆ ನಮ್ಮ ಭಾಗದವರು, ಮತ್ತು ಅಲ್ಲಿ ಅವರು ಲೈಕ್ ಮಾಡ್ತಾರೆ. ಇದು ನ್ಯೂಟ್ರಿಷನ್ ವ್ಯಾಲ್ಯೂ ಭಾಳ ಚಲೋ ಅದ. ಮತ್ತೆ ಲಾಸ್ಟ್ ಟೈಮ್ ನ್ಯೂಟ್ರಿಷನ್ ವ್ಯಾಲ್ಯೂ ಅಂದ್ರೆ ಈಗ ಇದರಲ್ಲಿ ಕೇಳೋದೇನಂದ್ರೆ ಸಾಮಾನ್ಯವಾಗಿ ಇದ್ರ ಮಹತ್ವ ಎಲ್ಲರಿಗೂ ಗೊತ್ತು, ಆದ್ರೆ ವೈಜ್ಞಾನಿಕವಾಗಿ ಯಾಕಂದ್ರೆ ನೀವು ಒಂದು ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ರ ಅಂದ್ಮೇಲೆ ಅದ್ರ ಮಹತ್ವ ಏನು ವೈಜ್ಞಾನಿಕವಾಗಿ ತಿಳಿಸಿ. ಹೌದು, ಈಗ ಇದನ್ನ ನಾವು ನಮ್ಮ ರಾಜು ಹಿರಿಯ ಸೈಂಟಿಸ್ಟ್ ಅಂತ ರಾಜು ತೆಗ್ಗಳಿ ಸರ್ ಒಂದ್ಸಲ ಇದನ್ನ ಲ್ಯಾಬ್ ಚೆಕ್ ಮಾಡಿಸಿದ್ವಿ. ಲ್ಯಾಬ್ ಚೆಕ್ ಮಾಡಿದಾಗ ಇದರಲ್ಲಿ ಏನೇನಿದೆ ನಾವೆಲ್ಲ ಟೆಸ್ಟ್ ಮಾಡಿಸಿದ್ವಿ. ಒಮೆಗಾ 3 ಇದೆ, ಫ್ಯಾಟಿ ಆಸಿಡ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ. ಹೀಗಾಗಿ ಇದ್ರದ್ದು ಸುಮಾರು ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದ್ರಿಂದ ಇದಕ್ಕೆ ಭಾಳ ಡಿಮಾಂಡ್ ಇದೆ ಈಗ. ಇದರಿಂದ ಒಳ್ಳೆ ಆರೋಗ್ಯ ಲಕ್ಷಣಗಳು ಇದಾವೆ. ಅಫ್ಕೋರ್ಸ್ ನಿಮ್ಮ ಹತ್ರ ಕೆಲವೊಂದು ರೋಗಗಳು ಕ್ಯೂರ್ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಹೌದು, ಎಸ್ಪೆಷಲಿ ಆ ತರ ಯಾವ ಪೇಷಂಟ್ಗಳು ಇದನ್ನ ಜಾಸ್ತಿ ಇದನ್ನ ಜಾಂಡೀಸು ಮತ್ತು TB ಪೇಷಂಟ್ ಭಾಳ ತಗೋತಾರೆ. ಬಿಕಾಸ್ ಒಮೆಗಾ 3 ಮತ್ತು ಫ್ಯಾಟಿ ಆಸಿಡ್ ಏನು ಮಾಡ್ತಂದ್ರೆ ನಮ್ಮ ಬಾಡಿ ಒಳಗಿದ್ದ ಸತ್ತ ಸೆಲ್ನ ಮತ್ತೆ ರೀಜನರೇಟ್ ಮಾಡ್ತಾರೆ. ಈಗ ಲೈಕ್ ಇನ್ ಜಾಂಡೀಸ್ ಅಂದ್ರೆ ನಮ್ದು ಅದೊಂದು ಡಿಸೀಸು. ಈಗ ಟ್ಯೂಬರ್ಕ್ಯುಲೋಸಿಸ್ ಕೂಡ ಡಿಸೀಸ್. ಅದನ್ನ ಇದು ತಡೆಗಟ್ಟುವುದು ಮತ್ತು ಕ್ಯೂರ್ ಮಾಡೋ ಕೆಪಾಸಿಟಿ ಇದರಲ್ಲಿದೆ. ಇದನ್ನ ನಾವು ಸ್ವಂತ ನಮ್ಮ ಸಿರಿಧಾನ್ಯ ಪಿತಾಮಹದ ಖಾದರವಳ್ಳಿ ಸರ್ ಲಾಸ್ಟ್ ಇಯರ್ ಬಂದಿದ್ದು, ಅವರೇ ಹೇಳಿದ್ರು ಇದನ್ನ. ಹೀಗಾಗಿ ನಾನು ಇದಕ್ಕೆ ಸುಮಾರು ಜನ ಲೈಕ್ ಮಾಡ್ತಾರೆ ಇದನ್ನು. ಮತ್ತೆ ತುಂಬಾ ಫೈಬರ್ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡಿ ತುಪ್ಪ ಮತ್ತೆ ಉಪ್ಪು ಹಾಕಿ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಪೇಷಂಟ್ ಯಾರು ಇರ್ತಾರೋ ಮಲಬದ್ಧತೆ ಹೋಗ್ತದೆ. ಮಲಬದ್ಧತೆ ನಿವಾರಣೆ. ಎಸ್ ಇಸ್ ಪ್ರೂವನ್ ಥೆರಪಿ. ಅಂದ್ರೆ ಭಾಳ ನಮ್ಮಲ್ಲಿ ಸುಮಾರು ಒಂದು 8 ಪೇಷಂಟ್ ಇದ್ದಾರೆ. ಅವರು ರೆಗ್ಯುಲರ್ ಏನಪ್ಪಾ ಅಂತಂದ್ರೆ ಅವರು ಡೈಲಿ ಒಯ್ತಾರೆ. ಸರ್, ಕೊನೆಯದಾಗಿ ನೀವು ಬೆಳಿಬೇಕಂದ್ರೆ ಸುಮಾರು ಬೆಳೆಗಳಿದಾವೆ. ಯಾವ ಬೆಳೆ ಬೆಳೆದ್ರೂ ಇವತ್ತಿನ ದಿನ ಲಾಭ ಪಡಿಬಹುದು. ಇದು ಒಂದು ಸಾಂಪ್ರದಾಯಿಕ ಬೆಳೆ. ಇದನ್ನ ಬೆಳೆಸಿ ಮಾರಾಟ ಮಾಡೋದು ತುಂಬಾ ಕಷ್ಟದ ಕೆಲಸ. ಆದರೂ ಕೂಡ ಇದನ್ನ 4 ವರ್ಷ ಸತತ ಪ್ರಯತ್ನದಿಂದ ಒಂದು ಲೆವೆಲ್ಗೆ ತಂದಿದ್ದೀರಿ. ಈಗ ನಿಮ್ಗೆ ಏನು ಅನಿಸ್ತದೆ? ಈಗ ತುಂಬ ಖುಷಿ ಆಗ್ತದೆ. ಮೊದಲು ಭಾಳ ಚಾಲೆಂಜಿಂಗ್ ಇದ್ದು. ಪ್ಲಸ್ ಇದು ಅಡ್ವಾಂಟೇಜ್ ಏನಂದರೆ ನಾವು ಯಾವಾಗಲೂ ಏನು ಮಾಡಬೇಕು, ಮಾರ್ಕೆಟ್ ಸರ್ವೆ ಮಾಡಿ ಮಾರ್ಕೆಟಲ್ಲಿ ಯಾವ ಡಿಮಾಂಡ್ ಇದೆ ಅದು ಮಾತ್ರ ಕೊಟ್ಟಾಗ ನಮಗೆ ಡಿಮಾಂಡ್ ಇರ್ತದೆ. ಈಗ ನಮ್ಮ ಹತ್ರ ನಾವು ಬಿಸಿಲು ನಾಡು, ನಮಗೇನು ಬೇಸಿಕಲಿ ತೊಗರಿ ಜೋಳ ಕಡ್ಲಿ ಜೋಳ ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡೋಕೆ ಸೀತ್ನಿಂದ ಮಾಡಿದೆ. ಲಕ್ಕಿಲಿ ಇದ್ರದ್ದು ಜಿಯೋಗ್ರಫಿಕಲ್ ಟ್ಯಾಗ್ ಇರೋದ್ರಿಂದ ನಮ್ಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬಂತು. ಪ್ಲಸ್ ಮಾರ್ಕೆಟ್ ಡಿಮಾಂಡ್ ಇತ್ತು. ಇಟ್ ವಾಸ್ ಟಫ್. ನಾನಂದ್ರೆ ಈಗ ಭಾಳ ಟಫ್ ಇತ್ತು. ಬಟ್ ಸ್ಟಾರ್ಟಿಂಗ್ ಮಾಡಿದಾಗ ಈ ಸಲ ಒಂದು 2 ವರ್ಷದಿಂದ ಭಾಳ ಚಲೋ ಅನುಕೂಲ ಆಗ್ಯದ. ಎಲ್ಲರೂ ಲೈಕ್ ಆಗ್ಯದ. ಸರ್, ನಮ್ಮ ಚಾನಲ್ ಮುಖಾಂತರ ಯಾರಾದರೂ ಈ ಸೀತೆನ ಜೋಳ ಬೇಕಂದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ಬೋದು. ಡೈರೆಕ್ಟ್ ಬಸ್ ಇರಬೇಕಾಗ್ತದೆ. ಏನಾಗಿದೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಕೊರಿಯರ್ದವರು ನಮ್ಮಲ್ಲಿ ಹೇಳ್ತಾರೆ ಅನ್ನೋಕ್ಕಿಂತ ತವಿ ಹೆಚ್ಚಂದಂಗೆ. ನಮ್ದು 200 ಕಿಲೋ 250 ರೂಪಾಯಿ ಇದ್ರೆ ಅವ್ರು 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಒಂದು 4-5 ಜನ ಕೂಡಿ ಒಂದು 5-6 ಕಿಲೋ ಆರ್ಡರ್ ಕೊಟ್ಟರೆ ನನಗೂ ಈಸಿ ಆಗ್ತದೆ. ಬಸ್ಸಲ್ಲಿ ಇಟ್ಟರೆ ಬಸ್ಸಲ್ಲಿ ತೊಗೋಬೇಕು ಅಷ್ಟೇ. ಕೊರಿಯರ್ ವರ್ಕೌಟ್ ಆಗಲ್ಲ. ಕೊರಿಯರ್ ಸೇಮ್ ಡೇ ಕೊಡಂಗಿಲ್ಲ, ಅವರು ಸರಿಯಾಗಿ ಹ್ಯಾಂಡಲ್ ಮಾಡಂಗಿಲ್ಲ. ಅಲ್ಲಿ ಇಲ್ಲಿ ಒಗಿತಾರೆ, ಮತ್ತೆ ಬೇರೆ ಯಾವುದು ಮೆಟೀರಿಯಲ್ ಸರಿ ಮಿಕ್ಸ್ ಮಾಡ್ತಾರೆ. ಈ ಕ್ವಾಲಿಟಿ ಹೋಗಂಗಿಲ್ಲ. ಅದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಒಂದು ಕ್ವಾಲಿಟಿ ಹೋಗಿ ಮೆಟೀರಿಯಲ್ ಹೋಗಲ್ಲ ಕೊರಿಯರಲ್ಲಿ. ಬಸ್ಸಿಗೆ ಇಟ್ಟರೆ ಸೀದಾ ಅವ್ರು ಅಲ್ಲಿ ತೊಗೊಂಡ್ರೆ ನಂಗೆ ಅನುಕೂಲ ಆಗ್ತದೆ. ನಾನು ಅದನ್ನೇ ಬಳ್ಳಾರಿ, ಬೆಂಗಳೂರು, ಮೈಸೂರು ಎಲ್ಲ ರಾತ್ರಿ ಬಸ್ಸಿಗೆ ಇಡ್ತೀವಿ, ಮುಂಜಾನೆ ತೊಗೊಂಡ್ಬಿಡ್ತಾರೆ. ಓಕೆ ಸರ್. ಅಕ್ಕ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಿ ಇಲ್ಲಿ? ನಾವು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಬರೀ ಶೀತನೆ ಸೀಸನ್ ನಲ್ಲಿ ಇಲ್ಲಿಗೆ ಬರ್ತೀರಿ? ಕಂಪಲ್ಸರಿ ಸೀತ್ನಿ ಅನ್ಬೇಡ್ರಿ, ಏನೇ ಕೆಲಸ ಇದ್ದರೂ ಬರ್ತೀವ್ರಿ. ಅಕ್ಕ, ಇದು ಶೀತನೆ ಇದರಿಂದ ಏನೇನು ಉಪಯೋಗ ಆದ್ರಿ? ಇದ್ರಲಿಂದ ಸಣ್ಣ ಮಕ್ಕಳಿಗೆ ಉಪಯೋಗ ಅದ ನೋಡ್ರಿ. ಬೆಳಗ್ಗೆ ಕುಡೋದಕ್ಕ, ವಯಸ್ಸಾದವ್ರಿಗೆ ಆಯ್ತು, ಆರೋಗ್ಯಕ್ಕೆ ಒಳ್ಳೇದು, ಶಕ್ತಿ ಬರ್ತದ. ಅದು ಇದು ದುಕಾನ್ದಂದು ಮ್ಯಾಗಿ ಪಿಗಿ ತಿನ್ನೋ ಬದ್ಲಿ ಇದು ತಿಂದ್ರ ಚಂದ್ರಿ. ಅಕ್ಕ, ಈಗ ಇದ್ರಲಿಂದ ಏನೇನ್ ಮಾಡ್ಬೋದ್ರಿ ಪದಾರ್ಥ? ಯಾವ ತರ ತಿನ್ಬೇಕು ಇದನ್ನ? ಇದು ಬೆಲ್ಲದ ಜೊತೆನೂ ತಿನ್ಬೋದ್ರಿ, ಶೇಂಗಾದ ಹಿಂಡಿ ಜೊತೆನೂ ತಿನ್ಬೋದ್ರಿ, ದಪಟ್ಟಿ ಮಾಡ್ಕೊಂಡ್ ತಿನ್ಬೋದ್ರಿ, ಹುಗ್ಗಿ ಮಾಡ್ಕೊಂಡ್ ಬಿ ತಿನ್ಬೋದ್ರಿ. ಇದ್ರೊಳಗ ಹುಗ್ಗಿನೂ ಮಾಡ್ತೀರಿ? ಹುಗ್ಗಿನೂ ಮಾಡ್ತೀವ್ರಿ. ಹಂಗೆ ಹಸಿದು ತಿನ್ಬೋದು, ಹುರ್ಕೊಂಡ್ನು ತಿನ್ಬೋದು. ಸಂಡಿಗೆನೂ ಮಾಡ್ತೀರಿ? ಸಂಡಿಗೆನೂ ಮಾಡ್ತೇವ್. ಸಂಡಿಗೆ ಯಾವ ತರ ಮಾಡ್ತೀರ ಇದ್ರೊಳಗ? ಸಂಡಿಗೆ ಅಂದ್ರ ಇವ್ ಸ್ವಲ್ಪ ಬೆಚ್ಚಗ್ ಮಾಡಿ ಮಿಕ್ಸರ್ದಾಗ ಚೌಳ ಹಾಕಿ ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ,
ಕೊತ್ತಂಬರಿ ಅದು ಹಾಕಿ ಉಪ್ಪು ಖಾರ ಹಾಕಿ ಚಕ್ಲಿ ತರ ಮಾಡ್ತೀರಿ. ಚಕ್ಲಿ ತರ ಮಾಡ್ತೀವಿ. ಸಣ್ಣ ಸಣ್ಣ ಹಾಕಿ ಎಣ್ಣೆಲಿ ಕರಿತೀವಿ ನೋಡ್ರಿ. ಬಾಳ ರುಚಿ ಆಗ್ತಾವ್ರಿ. ಬಾಳ ರುಚಿ ಆಗ್ತಾವ್ರಿ. ನಮ್ ಜೊತೆ ಚಿತ್ತಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ ಹೇಳಿ. ನಾನು ಸಹಾಯಕ ಕೃಷಿ ನಿರ್ದೇಶಕರು ಚಿತ್ತಾಪುರ, ಕಾಳಗಿ ಮತ್ತೆ ಶಾಬಾದ್ ತಾಲೂಕು, 3 ತಾಲೂಕು. ಉಲ್ಲಾಸ್ ದೇಶಪಾಂಡೆ ಅವರು ಇದನ್ನ ವಿಶೇಷ ರೀತಿಯಲ್ಲಿ ಒಂದು ಪ್ರೆಸೆಂಟೇಶನ್ ತರ ಮಾಡಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತದ ಸರ್? ಮತ್ತೆ ಬೇರೆ ರೈತರಿಗೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದು ಬಹಳ ಖುಷಿ ಅನಿಸ್ತು ಸರ್ ನನಗೆ. ಒಂದು ನಮ್ಮ ಕಾಳಗಿ ತಾಲೂಕಿನ ಪ್ರಗತಿಪರ ರೈತರಾಗಿದ್ದಾರೆ ಉಲ್ಲಾಸ್ ದೇಶಪಾಂಡೆ ಸಾಹೇಬರು. ಇವರು ಆಮೇಲೆ ಇವ್ರ ಹೊಲದಲ್ಲಿ ಸೀತ್ನಿ ಏನ್ ಮಾಡ್ತಿದ್ದಾರೆ, ಇದನ್ನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ವಿಶಿಷ್ಟವಾದದ್ದು ಇದನ್ನ. ಆಮೇಲೆ ಮೇಲಾಗಿ ಇವರು ಇಲ್ಲಿ ಯಾವುದೇ ಕೀಟನಾಶಕ ಅಥವಾ ರಸಗೊಬ್ಬರ ಬಳಸಿ ಇದು ಜೋಳ ತಾವು ನೋಡ್ತಾ ಇದ್ರಲ್ಲ, ಇದು ಜೋಳ ಬೆಳೆಸ್ತಾ ಇಲ್ಲ. ಅವರು ಸಾವಯವವಾಗಿದೆ, ಸಾವಯವ ರೀತಿಯಲ್ಲೇ ಬೆಳೆಸ್ತಿದ್ದಾರೆ. ಹಾಗಾಗಿ ಇದಕ್ಕಿಷ್ಟು ರುಚಿ ಬಂದಿದೆ. ಇಷ್ಟು ರುಚಿ ತಾವು ಈಗ ತಿಂದಿರಿ ಸರ್. ತಾವು ತುಂಬಾ ಸಿಹಿಯಾಗಿದೆ. ನಾನು ಆಗ್ಲೇ ಹೇಳಿದೀನಿ ಸರ್, ಬೆಲ್ಲ ಇಟ್ಟಿದ್ದಾರೆ, ಬೆಲ್ಲದ ಅವಸರನೇ ಇಲ್ಲ. ಚಟ್ನಿ ಅವಶ್ಯಕತೆನೂ ಇಲ್ಲ ಸರ್. ಆಮೇಲೆ ಅವ್ರು ಬಹಳ ಪ್ರೀತಿಯಿಂದ ಬೆಳೆಸ್ತಿದ್ದಾರೆ ಇದು ಒಂದ್ ಬೆಳೆ. ನಾನು ಸಾಕಷ್ಟು ರೈತರಿಗೆ ಈ ತರ ನೀವು ಇದು ಒಂದು ಸೀತ್ನಿ ಜೋಳ ಬೆಳೆಸಿ ಇದರಿಂದ ನೀವು ಉಪಯೋಗ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಇವ್ರ ತರ ಸಾವಯವ ಬೆಳೆಸಿ ಕೀಟನಾಶಕ ಬಳಸದೆ, ರಸಗೊಬ್ಬರ ಬಳಸಲಾರ್ದನೆ, ಆಮೇಲೆ ಇಲ್ಲಿ ತಾವು ಈಗೆಲ್ಲ ನೋಡಿದ್ರಿ ಸರ್, ಈಗ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು, ವರ್ಕ್ ಮಾಡ್ತಾ ಇದ್ರು ರೈತರು. ಇಲ್ಲಿ ಯಾವುದೇ ಮಷಿನರಿ ಯೂಸ್ ಮಾಡ್ತಾ ಇಲ್ಲ, ಕೈಯಿಂದ ಮ್ಯಾನುವಲ್ ಆಗಿ ಮಾಡ್ತಿದ್ದಾರೆ. ಸೊ ಇದು 100% 100% ಆರೋಗ್ಯದಾಯಕವಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ, ವಯಸ್ಸಾದವರವರೆಗೂ ತುಂಬಾ ಹೆಲ್ದಿ ಫುಡ್ ಇದನ್ನ. ಮೇಡಮ್ ನಮಸ್ಕಾರ ರೀ. ನಮಸ್ಕಾರ ರೀ. ತಮ್ಮ ಪರಿಚಯ ಹೇಳ್ರಿ ಮೇಡಮ್. ಸರೋಜಾ ಕಲಬುರ್ಗಿ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ, ಕಾಳಗಿ. ಮೇಡಮ್, ವಿಶೇಷವಾಗಿ ಇವತ್ತು ಉಲ್ಲಾಸ್ ದೇಶಪಾಂಡೆ ಅವರ ಹೊಲಕ್ಕೆ ಬಂದಿದ್ದೀರಿ, ಸಿಹಿತೇನೆ ತಿಂತಾ ಇದ್ದೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಇಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ಸರ್ ಎಲ್ಲ ಸಿಹಿತೇನೆ ಮಾರಾಟ ಮಾಡ್ತಿದ್ದಾರೆ. ಇದು ಒಂದು ಆರೋಗ್ಯಕರವಾದ ಫುಡ್ ಸರ್. ಇದು ಆಕ್ಚುಲಿ ನಮ್ಮೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಏನ್ ಮಾಡ್ತೀವಿ ನಾವು ಇವತ್ತಿನ ಜನರೇಷನ್ ದಾಗ, ಜಂಕ್ ಫುಡ್ಸ್ ಲೈಕ್ ಪಾನಿಪುರಿ ಮತ್ತೆ ಗೋಬಿ ಅಂತೆ, ನೂಡಲ್ಸ್, ಪಿಜ್ಜಾ ಎಲ್ಲಾ ತಿನ್ನಿಸ್ತಿದೀವಿ. ಬಟ್ ಅದಕ್ಕಿಂತ ಇದು ಈ ಸೀಸನ್ ನಾಗ ಏನ್ ಸಿಗುತ್ತೆ ನಮ್ದು ಸಿಹಿತೇನೆಯನ್ನ, ಈ ಸೀಸನ್ ನಾಗ ಅವ್ರಿಗೆ ತಿನ್ಸಿದ್ರೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇದು ಆರೋಗ್ಯಕರವಾಗಿದೆ. ಅದೇ ರೀತಿ ಅದ್ರಲಿಂದ ಎಷ್ಟು ಆರೋಗ್ಯ ಕೆಡತದಲ್ಲ ಸರ್, ಇದ್ರಲಿಂದ ಅಷ್ಟೇ ಆರೋಗ್ಯ ಉತ್ಪತ್ತಿನೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೋಡಿದಲ್ಲ ರೈತ ಬಾಂಧವರೇ, ಸಾಮಾನ್ಯವಾಗಿ ನಾವು ಲಾಭ ಪಡಿಬೇಕಂದ್ರೆ ಹಲವಾರು ಬೆಳೆಗಳಿವೆ. ಆದರೆ ಇವರು ಈ ಸಿಹಿತೇನೆ ಬಗ್ಗೆನೇ ವಿಶೇಷ ಆಸಕ್ತಿ ವಹಿಸಿ ಶ್ರದ್ಧೆಯಿಂದ ಬೆಳೆದು ಅದರಲ್ಲಿ ಕಷ್ಟ ನಷ್ಟಗಳು ಅನುಭವಿಸಿ ಇವತ್ತು ಒಂದು ಲಾಭದಾಯಕ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಜೋಳ ಪ್ರಸಿದ್ಧಿ, ಆದರೆ ಇವತ್ತಿನ ದಿನ ಜೋಳದ ಹೊಲಗಳು ನೋಡೋಕ್ಕೆ ಸಿಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಅಂಥದ್ರಲ್ಲೇ ಇವರು ಉತ್ತಮ ಆದಾಯ ಪಡೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಇಂಥ ವಿಶೇಷವಾದಂಥ ರೈತರು ನಮ್ಮ ಚಾನಲ್ ಮುಖಾಂತರ ಪರಿಚಯ ಆಗಿದ್ದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಈ ಸಿಹಿತೇನೆ ಜೋಳದ ಬಗ್ಗೆ ಮಾಹಿತಿ ಬೇಕಾದರೂ ಮತ್ತು ಈ ವಿಶೇಷವಾದಂಥ ಆರೋಗ್ಯಕರ ಪದಾರ್ಥ ಸಿಹಿತೇನೆ ಬೇಕಾದರೂ ಸಂಪರ್ಕ ಮಾಡಿರಿ. ಇವರಿಂದ ಇಂಥ ಸೀಸನಲ್ಲಿ ಬರುವಂಥ ಪದಾರ್ಥ ತಿಂದು ಅದರದ ಮಹತ್ವವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.